ಒಂದೇ ಅಲ್ಲ, ವೃಷಭಾವತಿ ಒಂದೇ ಅಲ್ಲ. ನಾನು ಈಗ ಇವಾಗ ನಾವು ಆಕ್ಷನ್ ತಗೊಳ್ಳೋದಕ್ಕೆ ಸ್ಥಳೀಯ ಆಡಳಿತಕ್ಕೆ ನಿರ್ದೇಶನ ಕೊಡ್ತಕ್ಕಂಥವ್ನು. ನಾನು ಜವಾಬ್ದಾರಿನ ವಹಿಸ್ಕೊಂಡ್ಮೇಲೆ ಸುಮಾರು 152 ಕ್ಲೋಸರ್ ಆರ್ಡರ್ಸ್ನ ಕೊಟ್ಟಿದ್ದೀನಿ ಇವತ್ತಿನವರೆಗೆ. ಡಿಫ್ರೆಂಟ್ ಇದಕ್ಕೆ ವಿವಿಧ ವಿಭಾಗಗಳಲ್ಲಿ 152 ಕ್ಲೋಸರ್ ಆರ್ಡರ್ಸ್ ಇಶ್ಯೂ ಮಾಡಿದ್ವಿ. ಈಗ ನೆನ್ನೆದೊಂದು ವಿಷಯ ನೀವು ಕೇಳೋದಕ್ಕೆ ಕಾತರಾಗಿದ್ರೆ ಅದು ನನಗೆ ಗೊತ್ತಿದೆ. ಅದು ವಿ ಡೋಂಟ್ ನೋ ಅಬೌಟ್ ದಿ ವಾಟ್ ಯು ಆರ್ ಟಾಕಿಂಗ್. ಆ ಈವೆಂಟ್ ನಡೀತಾರೆ ನಮಗೆ ಗೊತ್ತೇ ಇಲ್ಲ. ನಾವು ಜಾಲಿವುಡ್ ಏನೋ ಎಂಥದ್ದು ಎಂಟರ್ಟೈನ್ಮೆಂಟ್ ಅದು ಒಂದು ವೇಲ್ಸ್ದು ಒಂದು ವೇಲ್ಸ್ ಸ್ಟುಡಿಯೋ ಅಂತ ನಮ್ಮ ಮುಂದೆ ಬಂದಿರೋದು ವೇಲ್ಸ್ ಹೆಸರಿನಲ್ಲಿ. ದೇರ್ ಈಸ್ ನೋ ಸಚ್ ಬಿಗ್ ಬಾಸ್ ಅಂಡ್ ಆಲ್ ದೀಸ್ ಥಿಂಗ್ಸ್ ಅಂಡ್ ವಿ ಆರ್ ನೋವೇರ್ ಕನ್ಸರ್ನ್ ವಿತ್ ಬಿಗ್ ಬಾಸ್ ಅಂಡ್ ಆಲ್ ಅಂಡ್ ವಿ ಆರ್ ನಾಟ್ ಸ್ಟಾಪಿಂಗ್ ಬಿಗ್ ಬಾಸ್. ವಿ ಆರ್ ನಾಟ್ ಅಗೇನ್ಸ್ಟ್ ದಿ ಬಿಗ್ ಬಾಸ್. ಅದಕ್ಕೆ ಬರ್ತೀನಿ. ನಾನು ಇದ್ರ ಮಧ್ಯದಲ್ಲಿ ಹೇಳಿದ್ದು ನಾನು. ಹೀಗಾಗಿ ಜಲಮಾಲಿನ್ಯದ ವಿಚಾರವಾಗಿ ಹೇಳಿ, ಜಲಮಾಲಿನ್ಯದ ವಿಚಾರದಲ್ಲಿ ನಾನು ಮೈಸೂರು, ನಂಜನಗೂಡು, ಮಂಗಳೂರು ಮತ್ತೆ ಇದಲ್ದೇನೆ ನಾನು ಇವಾಗ ದಾವಣಗೆರೆ ಭಾಗಕ್ಕೆ ಹೋಗಿ ಜಲಮಾಲಿನ್ಯ ಆಗ್ತಾ ಇರತಕ್ಕಂಥ ಸಾಕಷ್ಟು ಪ್ರದೇಶಗಳನ್ನ ಖುದ್ದಾಗಿ ನಾನೇ ವಿಸಿಟ್ ಮಾಡಿ ಬಂದಿದ್ದೇನೆ. ಅದ್ರ ಮೇಲೆ ಈಗಾಗಲೇ ಸಾಕಷ್ಟು ಉದ್ದಿಮೆಗಳಿಗೆ ಕ್ಲೋಸರ್ ಆರ್ಡರ್ ಮತ್ತೆ ಅವ್ರು ಏನೇನು ಮಾರ್ಪಾಟ್ ಮಾಡಿಸ್ಕೋಬೇಕು ಮತ್ತು ಅವ್ರದ್ದು ಲಿಕ್ವಿಡ್ ಎಫ್ಲುಯೆಂಟ್ ಏನೇನು ಆಚೆ ಹೋಗ್ತಾ ಇದೆ ಅನ್ನೋದನ್ನ ದಾಖಲಾತಿ ಸಮೇತ ಲ್ಯಾಬ್ ರಿಪೋರ್ಟ್ ಸಮೇತ ಅವ್ರಿಗೆ ಮನವರಿಕೆ ಮಾಡಿ ಅದನ್ನ ಕರೆಕ್ಷನ್ಗೆ ನಾವು ಜವಾಬ್ದಾರಿ ನೀಡ್ತೇವೆ. ಈಗ ಒಂದು ಕಡೆಚೂರು ಇಂಡಸ್ಟ್ರಿಯಲ್ ಏರಿಯಾ ಅಂತ ನಮ್ಮ ಇದ್ರಲ್ಲಿ ಬರ್ತದೆ, ಅದು ಯಾದಗಿರಿನಲ್ಲಿ ಬರ್ತದೆ. ಅದು ಅಸೆಂಬ್ಲಿನಲ್ಲೂ ಪ್ರಶ್ನೆ ಆದಂತ ವಿಚಾರ. ಫಾರ್ಮಾ ಇಂಡಸ್ಟ್ರಿಗಳೆಲ್ಲ ಬಂದು ಆಂಧ್ರದಿಂದ ಬಂದು ಅಲ್ಲಿ ಕೂತ್ಬಿಟ್ಟಿದ್ದಾವೆ. ಈಗ ಹಿಂದೆ ಯಾವ ಸಂದರ್ಭದಲ್ಲಿ ಅವ್ರು ಯಾವ್ಯಾವ ರೂಪದಲ್ಲಿ ಬಂದಿದ್ದಾರೆ ಗೊತ್ತಿಲ್ಲ. ಬಟ್ ಇಟ್ ಇಸ್ ಎ ಬಿಗ್ ಇಶ್ಯೂ. ನಾವು ಅದರ ಬಗ್ಗೆ ಮಾತಾಡಕ್ ಹೋಯ್ತು ಅಂದ್ರೆ ನೀವು ಅದ್ರ ಮೇಲೆ ಸಾವಿರಾರು ಪ್ರಶ್ನೆ ಹಾಕ್ಬೋದು, ಅಷ್ಟು ವಿಚಾರ ಇದೆ ಅಲ್ಲಿ. ಅದ್ರ ಬಗ್ಗೆನೂ ಕ್ರಮ ವಹಿಸೋದಕ್ಕೆ ನಾವು ತುರ್ತಾಗಿ ಅದ್ರ ಬಗ್ಗೆ ಕ್ರಮ ವಹಿಸೋದಕ್ಕೆ ನಾನೇ ಖುದ್ದಾಗಿ ಆ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗ್ತಾ ಇದ್ದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.